ಮೆಟ್ರೋ ಆಯಿತು. ಈಗ ಟಿಕೆಟ್ ದರ ಹೆಚ್ಚಳ ಬೆನ್ನಲ್ಲೇ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಆಟೋ ಮೀಟರ್ ದರ ಏರಿಕೆಗೆ ಮುಹೂರ್ತ ಫಿಕ್ಸ್ ಆಗಿ ಬಸ್ ಆಯಿತು, ಮೆಟ್ರೋ ಆಯಿತು. ಈಗ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಆಟೋ ಮೀಟರ್ ದರ ಏರಿಕೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಮಾರ್ಚ್ ನಲ್ಲಿ ಮೀಟರ್ ದರ ಏರಿಕೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಮಾರ್ಚ್ ತಿಂಗಳಲ್ಲಿ ಮುಹೂರ್ತ ಫಿಕ್ಸ್ ಆಗಿದೆ ದರ ಏರಿಕೆಗೆ. ಬಸ್ ಆಯಿತು, ಮೆಟ್ರೋ ಆಯಿತು. ಈಗ ಆಟೋ ದರದ ಹೆಚ್ಚಳ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ. ಮಾರ್ಚ್ ತಿಂಗಳಲ್ಲಿ ದರ ಏರಿಕೆಗೆ ಫಿಕ್ಸ್ ಆಗಿದೆ. ಆಟೋ ಚಾಲಕರಿಂದ ಬೇಡಿಕೆ ಬಂದಿತ್ತು. ಈಗ ದರ ಏರಿಕೆಗೆ ಮುಹೂರ್ತ ಫಿಕ್ಸ್ ಆಗಿದೆ. 1 ಕಿಲೋಮೀಟರ್ಗೆ 5 ರೂಪಾಯಿ ಜೊತೆಗೆ 2 ಕಿಲೋಮೀಟರ್ಗೆ 10 ರೂಪಾಯಿ ಏರಿಕೆ ಮಾಡಲು ಮನವಿ ಕೊಟ್ಟಿದ್ರು. ಕನಿಷ್ಠ ದರ 40 ರೂಪಾಯಿ ಏರಿಕೆ ಮಾಡುವ ಸಾಧ್ಯತೆ ಇದೆ. ಮಾರ್ಚ್ ತಿಂಗಳಿಂದ, ಅಂದ್ರೆ ಈ ತಿಂಗಳಿಂದಲೇ ಜಾರಿಯಾಗುವ ಎಲ್ಲಾ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಆಟೋ ಚಾಲಕರು ಕೂಡ ಮನವಿ ಮಾಡಿದ್ರು. ಬಸ್ ದರ ಏರಿಕೆ ಆಯಿತು, ಮೆಟ್ರೋ ಟಿಕೆಟ್ ದರ ಏರಿಕೆ ಆಗ್ತು, ಜೊತೆಗೆ ಆಟೋ ಪ್ರಯಾಣದಲ್ಲಿ ಕೂಡ ನಮ್ಮ ದರ ಕೂಡ ಏರಿಕೆ, ಮಿನಿಮಮ್ ಒಂದು ದರವನ್ನ ನಿಗದಿ ಮಾಡಿ ಅಂತ ಕೂಡ ಆಟೋ ಚಾಲಕರ ಸಂಘ ಮನವಿ ಮಾಡಿದ್ರು. ಜೊತೆಗೆ ಹಲವಾರು ಬೇಡಿಕೆಗಳನ್ನಿಟ್ಟಿದ್ರು ಸಿದ್ದರಾಮಯ್ಯನವರ ಮುಂದೆ. ಈಗ ಆಟೋ ದರ ಏರಿಕೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. CNG ಜೊತೆಗೆ LPG ದರ ಏರಿಕೆ ಆಗ್ತಾ ಇದೆ. ಹಾಗಾಗಿ ಚಾಲಕರಿಗೆ ಕನಿಷ್ಠ ಬೆಲೆ ನಿಗದಿ ಮಾಡಿ ಅಂತ ಈಗ ಮನವಿ ಮಾಡಿದ್ರು. ಅದರಂತೆ ಮಾರ್ಚ್ ಈ ತಿಂಗಳಿಂದಲೇ ಕೂಡ ದರ ಏರಿಕೆ ಫಿಕ್ಸ್ ಆಗುತ್ತೆ. ಮಿನಿಮಮ್ 40 ರೂಪಾಯಿ ಅಂತ ಕನಿಷ್ಠ ಬೆಲೆ ನಿಗದಿ ಮಾಡಿ ಅಂತ ಕೂಡ ಮನವಿ ಮಾಡಿದ್ದಾರೆ. ಈಗ ಮನವಿಗೆ ಸ್ಪಂದಿಸಿ CM ಸಿದ್ದರಾಮಯ್ಯನವರು ಈ ಬಾರಿ ಮಾರ್ಚ್ನಿಂದಲೇ ಕೂಡ ದರ ನಿಗದಿಯಾಗುವ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಜೊತೆಗೆ ಇಂಧನ ತೈಲದ ಬೆಲೆ ಆಗಿರ್ಬೋದು, ಪೆಟ್ರೋಲ್ ಬೆಲೆ ಆಗಿರ್ಬೋದು, ಇನ್ನಿತರ ಇಂಧನದ ಬೆಲೆಗಳು ಕೂಡ ಭಾರಿ ಏರಿಕೆ ಆಗ್ತಾ ಇದೆ. LPG ಸಿಲಿಂಡರ್ ಜೊತೆಗೆ CNG ಜೊತೆಗೆ ಪೆಟ್ರೋಲ್ ಆಗಿರ್ಬೋದು, ಈ ಎಲ್ಲ ಇಂಧನದ ಬೆಲೆಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ದರ ಏರಿಕೆ ಬಹುತೇಕ ಖಚಿತವಾಗಿದೆ. 1 ಕಿಲೋಮೀಟರ್ಗೆ 5 ರೂಪಾಯಿ ಇರುತ್ತೆ, ಜೊತೆಗೆ 2 ಕಿಲೋಮೀಟರ್ಗೆ 10 ರೂಪಾಯಿ, ಜೊತೆಗೆ ಮಿನಿಮಮ್ ಆಗಿ ಕನಿಷ್ಠ ದರ 40 ರೂಪಾಯಿ ನಿಗದಿ ಮಾಡುವಂತೆ ಮನವಿ ಮಾಡಿದರು. ಈ ಮನವಿಗೆ ಸ್ಪಂದಿಸಿದ ಸರ್ಕಾರ ಮಾರ್ಚ್ನಿಂದಲೇ ದರ ಏರಿಕೆ ಫಿಕ್ಸ್ ಆಗುವುದು ಬಹುತೇಕ ಖಚಿತ. ಈಗಾಗಲೇ LPG ಜೊತೆಗೆ CNG ಕೂಡ ಬಹುತೇಕವಾಗಿ ಎಲ್ಲ ಕಡೆ ದರ ಏರಿಕೆ ಆಗ್ಬಿಟ್ಟಿದೆ. ಜೊತೆಗೆ ಮೆಟ್ರೋ ದರ ಕೂಡ ಏರಿಕೆ ಆಗಿತ್ತು ಈಗಷ್ಟೇ. ಈಗ ಮೆಟ್ರೋ ದರ ಆಯಿತು. ಈಗ ಬಸ್ ಟಿಕೆಟ್ ದರ ಕೂಡ 12% ಏರಿಕೆ ಆಗಿತ್ತು. ಮೆಟ್ರೋ ಟಿಕೆಟ್ ದರ ಕೂಡ 46% ಏರಿಕೆ ಆಯಿತು. ಈ ಎಲ್ಲ ದರದ ಏರಿಕೆ ಆದಮೇಲೆ ಈಗ ಟಿಕೆಟ್ ದರ ಹೆಚ್ಚಾದ ಮೇಲೆ ಈಗ ಆಟೋ ದರದ ಮಿನಿಮಮ್ 40 ರೂಪಾಯಿ ಏರಿಕೆ ಮಾಡುವುದು ಬಹುತೇಕ ಖಚಿತವಾಗಿದೆ. ಮಾರ್ಚ್ 12ರಿಂದ ಮಧ್ಯಾಹ್ನ 11 ಗಂಟೆಗೆ ದರ ಏರಿಕೆ ಬಹುತೇಕ ಸಭೆ ಕೂಡ ಕರೆದಿದ್ದಾರೆ. ಇನ್ಫೆಂಟ್ರಿ ರಸ್ತೆಯಲ್ಲಿರುವ DCP ಕಚೇರಿಯಲ್ಲಿ ಸಭೆ ನಡೆಯುತ್ತೆ. ಸಂಚಾರ ಪೂರ್ವ ವಿಭಾಗದ DCP ಕಚೇರಿಯಲ್ಲಿ ಸಭೆ ಮಾಡಿ ಟ್ರಾಫಿಕ್ ಈಸ್ಟ್ DCP ನೇತೃತ್ವದಲ್ಲಿ ದರ ಪರಿಷ್ಕರಣೆಗೆ ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ಬಹುತೇಕವಾಗಿ ನಿಗದಿಯಾಗುತ್ತೆ. ನಿಗದಿಯಾದ ನಂತರ ಜಾರಿಯಾಗುತ್ತೆ. ಈಗಾಗಲೇ ಮೀಟರ್ ಅನುಗುಣವಾಗಿ ದರವನ್ನು ತಗೊಳ್ಕೊಳ್ತಾ ಇದ್ದಾರೆ ಆಟೋದವರು. ಈಗ ಮಿನಿಮಮ್ ಬ್ಯಾಲೆನ್ಸ್ 40 ರೂಪಾಯಿ, ಮಿನಿಮಮ್ ದರವನ್ನು 40 ರೂಪಾಯಿಗೆ ನಿಗದಿ ಮಾಡಿ ಅಂತ ಕೂಡ ಮನವಿ ಮಾಡಿದ್ದಾರೆ. ದರವನ್ನು ಪರಿಷ್ಕರಣೆ ಮಾಡ್ತಾರೆ ಸಭೆಯಲ್ಲಿ. ಮಾರ್ಚ್ 12ರಂದು ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ದರವನ್ನ ಪರಿಷ್ಕರಣೆ ಮಾಡ್ತಾರೆ. ಎಲ್ಲ ಆಟೋ ಸಂಘದವರು ಕೂಡ ಆ ಸಭೆಯಲ್ಲಿ ಭಾಗಿಯಾಗ್ತಾರೆ. ಭಾಗಿಯಾಗಿ ದರವನ್ನ ಎಷ್ಟು ನಿಗದಿ ಮಾಡಬೇಕು ಅನ್ನೋದರ ಕುರಿತಾಗಿ ಡಿಸೈಡ್ ಮಾಡ್ತಾರೆ.